ಬಹಳ ಜನ ಪ್ರಶ್ನೆ ಕೇಳ್ತಾರೆ ಆಸ್ಪತ್ರೆಗೆ ಬರೋರು, ಡಾಕ್ಟ್ರೆ ಗರ್ಭಿಣಿ ಇದೀನಿ, ಇನ್ನು ಮಾತ್ರ 2ನೇ ತಿಂಗಳ, ನಾನು ಪ್ರಯಾಣ ಮಾಡ್ಬೋದಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಕೊನೆಯಲ್ಲಿ 7 ತಿಂಗಳ 8 ತಿಂಗಳು ಬರೋರು ಕೂಡ ನಾನು ಪ್ರಯಾಣ ಮಾಡ್ಬೋದು ಅಂತ ಕೇಳ್ತಾರೆ. ಮೊಟ್ಟ ಮೊದಲನೇದಾಗಿ ನೆನಪಿಡಿ, ಪ್ರೆಗ್ನೆನ್ಸಿ ಇಸ್ ಎ ನ್ಯಾಚುರಲ್ ಫಿನಾಮಿನನ್. ಪ್ರೆಗ್ನೆನ್ಸಿ ಹೇಳುವಂತದ್ದು ಕಾಯಿಲೆ ಅಲ್ಲ. ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಗಳು ಇರುತ್ತೋ, ಉದಾಹರಣೆಗೆ ತುಂಬಾ ಲೇಟ್ ಆಗಿ ಗರ್ಭಿಣಿ ಆಗಿರ್ತಾರೆ, ತುಂಬಾ ಹದಿ ವಯಸ್ಸಿನಲ್ಲಿ ಗರ್ಭಿಣಿ ಆಗಿರ್ತಾರೆ, ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ ಅಂತ ಹೇಳ್ತೇವೆ ನಾವು, ಮಕ್ಕಳು ಪದೇ ಪದೇ ಗರ್ಭಪಾತ ಆಗಿ ಹೋಗಿರ್ತಾರೆ, ಇನ್ಯಾವುದೋ ರಿಸ್ಕ್ ಫ್ಯಾಕ್ಟರ್ಗಳು ತಾಯಿಯಲ್ಲಿದೆ, ಹೈಪರ್ ಟೆನ್ಷನ್ ಇದೆ, ಡಯಾಬಿಟಿಸ್ ಇದೆ, ಮಗು ಮಲಿಯತ್ತು ಪ್ಲಾಸೆಂಟ ಕೆಳಗಡೆ ಇದೆ, ಅಂಥವ್ರು ಮಾತ್ರ ಪ್ರಯಾಣ ಮಾಡಬಾರ್ದು. ಮಿಕ್ಕಿದವರು ಧೈರ್ಯದಿಂದ ಪ್ರಯಾಣ ಮಾಡಬಹುದು. ಅದ್ರ ಪ್ರಯಾಣ ಮಾಡಬೇಕಾದ್ರೆ ಒಂದು ಕಾಳಜಿಯನ್ನು ತೆಗೆದುಕೊಳ್ಳಲೇಬೇಕು. ಇವತ್ತು ನಮ್ಮ ರಸ್ತೆಗಳೆಲ್ಲ ನಿಮ್ಗೆ ಗೊತ್ತು ಎಷ್ಟು ಹೊಂಡಮಯವಾಗಿದೆ ಅಂದ್ರೆ, ಕೆಲವರಿಗೆ ರಸ್ತೆ ಮೇಲೆ ಹೆರಿಗೆನೂ ಕೂಡ ಆಗ್ಬಿಡುತ್ತೆ. ಹೀಗಾಗಿ ಪ್ರಯಾಣ ಮಾಡೋದಿದ್ರೆ ಮೊದಲು 3 ತಿಂಗಳ ಒಳಗಡೆ ಅಥವಾ ಕೊನೆಯಲ್ಲಿ 7 ತಿಂಗಳ 28 ವಾರದ ನಂತರ ನೀವು ರೈಲ್ವೆಯಲ್ಲಿ ಪ್ರಯಾಣ ಮಾಡಿದ್ರೆ ಒಳ್ಳೇದು. ಎತ್ತು ಕಾಯಿಲೆ ಇದ್ರೆ ನಿಮ್ಮ ವೈದ್ಯರು ಅದಕ್ಕೆ ಹೇಳ್ತಾರೆ, ಬೇಡಮ್ಮ ನೀ ರೆಸ್ಟ್ ಮಾಡ್ಬೇಕು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಅನುಭವದಲ್ಲಿ ಹೇಳೋದಿದ್ರೆ ಎಲ್ಲರೂ ಕೇಳೋರೆ, ಡಾಕ್ಟ್ರೆ ಬೆಡ್ ರೆಸ್ಟ್ ಮಾಡ್ಬೇಕಾ ನಾನು ಅಂತ ಕೇಳ್ತಾರೆ. ನಾನು ತಮಾಷೆಯಾಗಿ ಹೇಳ್ತೇನೆ, ಬೆಡ್ಡಿಗಷ್ಟೇ ರೆಸ್ಟ್ ಕೊಡಿ, ನೀವೆಲ್ಲ ಕೆಲಸ ಮಾಡಿ. ಯಾಕೆಂದ್ರೆ ಪ್ರೆಗ್ನೆನ್ಸಿ ಇದು ತಾಯ್ತನದ ಆನಂದವನ್ನು ಅನುಭವಿಸುವಂತ ಒಂದು ಜೀವನದ ಒಂದು ಅವಸ್ಥೆ. ಇದು ಕಾಯಿಲೆ ಅಲ್ಲ. ಪ್ರೆಗ್ನೆನ್ಸಿ ಹೇಳುವಂತದ್ದು ಕಾಯಿಲೆ ಅಲ್ಲ. ಹೀಗಾಗಿ ಪ್ರಯಾಣ ಮಾಡಬಹುದು, ಆದ್ರೆ ರೈಲ್ವೆಯಲ್ಲಿ ಮಾಡಿದ್ರೆ ಒಳ್ಳೇದು. ಇಲ್ಲ ಗಾಡಿಯಲ್ಲಿ ಮಾಡ್ತಿರೋ, ನಿಧಾನವಾಗಿ ಹೋಗಿ ಮತ್ತೆ ನಿಮ್ಮ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ. ಇಷ್ಟು ಮಾಡಿದ್ರೆ ಬಹುಶಃ ಯಾವ ತೊಂದರೆನೂ ಆಗ್ಲಿಕ್ಕಿಲ್ಲ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು.